ಓಂ ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳ ಪ್ರಯತ್ನ ಎಲ್ಲರಿಗೂ ಕೂಡ ತಿಳಿದಿದೆ. ಅದುವೇ ಕನ್ನಡ ಭಕ್ತಿವಾಹಿನಿಯ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಭಗವದ್ಗೀತಾ. ಅಂಥ ಒಂದು ಮಹತ್ತರವಾದ ಈ ಪವಿತ್ರವಾದ ಗ್ರಂಥ ನಾವೆಲ್ಲರೂ ಕೂಡ ನಮ್ಮ ಬಾಯಿಯಿಂದ ನಮ್ಮ ಆ ಭಗವದ್ಗೀತೆಯನ್ನು ಪಾರಾಯಣ ಮಾಡುತ್ತಿದ್ದೇವೆ ಅಂದ್ರೇ ಶತಕೋಟಿ ಜನ್ಮ ಸುಕೃತೈರ್ವಿನಾ ಲಭ್ಯತೆ. ಎಷ್ಟೋ ಜನ್ಮ ಕೋಟಿ ಕೋಟಿ ಜನ್ಮದ ಪುಣ್ಯದ ಫಲ ಇದ್ದರೇ ಇವತ್ತು ನಮ್ಮ ಬಾಯಿಂದ ಆ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದೇವೆ. ಅಂಥ ಒಂದು ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಗುರುಪ್ರಾರ್ಥನೆಯಿಂದ ಶುರು ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಜೋರಾಗಿ ಗುರುಪ್ರಾರ್ಥನೆಯನ್ನು ಮಾಡಿ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈಗ ಪ್ರತಿಯೊಬ್ಬರು ಕೂಡ ತ್ರಿಕರಣ ಶುದ್ಧಿಯಾಗಿ ಸಂಕಲ್ಪವನ್ನು ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪಠನಂ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ
निशम् ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारम् ತತ್ರ ನಾಮ ಸಹಸ್ರಕಂ तत्र नाम सहस्रकम् ವೈಷ್ಣವಂ ಕೃಷ್ಣಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ तज्ज्ञानात्मुच्यतेऽञ्जसा ವೇದವ್ಯಾಸ ಗುಣಾವಾಸ वेदव्यासगुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವನಾಶಂ ಹರೇ ನಿಶಂ. कुर्वनाशं हरे निशम्. ಇವತ್ತಿನ ಸಂಚಿಕೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೆಲ ಶ್ಲೋಕಗಳ ತಾತ್ಪರ್ಯ ಅಂದರೆ ಶ್ಲೋಕಗಳ ಯಥಾ ಭಾವವನ್ನು ನಮ್ಮ ಮುಂದೆ ಇಡಲು ಬಂದಿರುವಂತಹ ಆಗಮಿಸಿರುವಂತಹ ಆಚಾರ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವದ್ಗೀತೆಯ 11ನೇ ಅಧ್ಯಾಯದ 1ನೇ ಶ್ಲೋಕದಿಂದ 25 ಶ್ಲೋಕಗಳವರೆಗೆ ನಾವು ಪಾರಾಯಣವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದೇವೆ. ಶ್ಲೋಕಗಳ ಪಠನ ಒಂದು ಕಡೆ, ಮತ್ತೊಂದು ಕಡೆಯಿಂದ ಆ ಶ್ಲೋಕಗಳ ಲಘುವಾದ ವ್ಯಾಖ್ಯಾನವನ್ನು ಕೇಳಿಕೊಳ್ತಾ ಇದ್ದೇವೆ. ಇದರಿಂದ ಭಗವದ್ಗೀತೆ ನೀಡುವ ಸಂದೇಶ ನಮ್ಮ ಅರಿವಿಗೆ ಬರ್ತಾ ಇದೆ. ಆದ್ದರಿಂದ ನಮ್ಮ ಆಚರಣೆಯಲ್ಲಿ ಆಗಿರತಕ್ಕಂಥ ಲೋಪದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಪಠನ ಅದು ಅನುಕೂಲ ಮಾಡಿಕೊಡ್ತಾ ಇದೆ. ಜೊತೆಗೆ ಅದರ ವ್ಯಾಖ್ಯಾನವನ್ನು ಕೇಳೋದ್ರಿಂದ ಅದು ಸ್ವಲ್ಪ ನಮ್ಮ ಪ್ರತಿನಿತ್ಯದ ಜೀವನದ ಏನು ದಿನಚರಿ ಇದೆ ಆ ದಿನಚರಿಯಲ್ಲಿ ನಾವು ಮಾಡ್ತಿರತಕ್ಕಂಥ ತಪ್ಪು ಒಪ್ಪುಗಳೇನಿದೆ ಅವುಗಳನ್ನು ಪರಿಶೀಲನೆ ಮಾಡೋದಕ್ಕೂ ಅವಕಾಶವಾಗ್ತಾ ಇದೆ. ಕಾರಣ ಏನು ಅಂದರೆ ಈ 11ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಭಗವಂತನ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ. ಅವನ ವಿಶೇಷವಾದಂಥ ವಿಶ್ವರೂಪದ ಬಗ್ಗೆ ವರ್ಣನೆಯನ್ನು ನಡೆಸ್ತಾ ಇದ್ದಾರೆ. ಆ ವಿಶ್ವರೂಪವನ್ನು ಕೇಳ್ತಾ ಕೇಳ್ತಾ ಭಗವಂತನ ಅದ್ಭುತವಾದ ಈ ಅವನ ರೂಪ, ಅವನ ಗುಣಗಳು, ಅವನ ಶಕ್ತಿ ಸಾಮರ್ಥ್ಯಗಳು ಇದನ್ನು ತಿಳ್ಕೊಳ್ತಾ ನಾವು ದೊಡ್ಡ ಸಮುದ್ರದ ಎದುರುಗಡೆ ಹೋಗಿ ನಿಂತ್ಕೊಂಡಾಗ ಎಷ್ಟು ಚಿಕ್ಕವರಾಗಿ ಕಾಣಿಸ್ತೀವಲ್ವ, ಅದೇ ರೀತಿಯಾಗಿ ದೊಡ್ಡ ಪರ್ವತದ ಮುಂದೆ ಬದರಿ ಕ್ಷೇತ್ರಕ್ಕೆ ಹೋಗಿರಿ ನೀವು. ಆ ಬದರಿ ಕ್ಷೇತ್ರದಲ್ಲಿ ಕಾಣಿಸ್ತಕ್ಕಂಥ ದೇವಸ್ಥಾನ ಛತ್ರಗಳು ಇದನ್ನು ದಾಟಿಕೊಂಡು ಸ್ವಲ್ಪ ಇನ್ನೂ ಮುಂದಕ್ಕೆ ಹೋಗ್ಬೋದು. ಹೋಗ್ರಿ ನೀವು ಅಲ್ಲಿಗೆ. ಅಲ್ಲಿ ಮುಂದೆ ಹೋಗ್ತಾ ಇದ್ದಂತೆ ನಿಮಗೆ ದೂರದ ಯಾವ ಮನೆಗಳಾಗಲಿ ಛತ್ರಗಳಾಗಲಿ ಏನೂ ಕಾಣೋಲ್ಲ. ಸುತ್ತಮುತ್ತ ನಿಮಗೆ ಕಾಣೋದು ಯಾವುದು ಅಂದರೆ ಗಗನಚುಂಬಿಯಾಗಿರತಕ್ಕಂಥ ಪರ್ವತದ ಶಿಖರಗಳು. ಅದರ ಮಧ್ಯೆ ಹೋಗಿ ನಿಂತ್ಕೊಳ್ಳಿ ನೀವು. ನಿಂತ್ಕೊಂಡಾಗ ಒಮ್ಮೆ ನಮ್ಮ ಜೀವನದಲ್ಲಿ ನಮಗನ್ಸುತ್ತೆ, ಆಹಾ ಎಷ್ಟು ಚಿಕ್ಕವನು ನಾನು, ಭಾರೀ ನನ್ನನ್ನು ಬಿಟ್ಟಿರಲಿಲ್ಲ ಅಂತ ಹಾರಾಟ ಮಾಡ್ತಾಯಿದ್ವಿ. ಆದರೆ ಆ ದೊಡ್ಡ ದೊಡ್ಡ ಪರ್ವತಗಳ ಮುಂದೆ ನಾವು ಏನು ಸಣ್ಣ ಗಾತ್ರದಲ್ಲಿರ್ತೀವಿ. ಜೋರಾಗಿ ಕಿರಿಚಿದರೆ ನಮ್ಮ ಶಬ್ದ ಪ್ರತಿಧ್ವನಿಯನ್ನು ಪಡ್ಕೊಳ್ಳೋತ್ತಷ್ಟೇ ಹೊರತು ಉತ್ತರ ಕೊಡೋದಕ್ಕೆ ಮತ್ತೊಬ್ಬರು ಇರೋದಿಲ್ಲ ಅಲ್ಲಿ. ಆ ದೊಡ್ಡ ಪರ್ವತಗಳ ಮುಂದೆ, ದೊಡ್ಡ ಸಮುದ್ರದ ಮುಂದೆ ನಿಂತಾಗ ನಮ್ಮ ಲಘುವಾದ ವ್ಯಕ್ತಿತ್ವದ ಪರಿಚಯ ಯಾವ ರೀತಿಯಲ್ಲಿ ನಮಗಾಗುತ್ತೋ ಅದೇ ರೀತಿಯಾಗಿ ಭಗವಂತನ ಈ ಮಹಾವ್ಯಕ್ತಿತ್ವವನ್ನು, ಅವನ ವಿಶ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ವಿಶ್ವರೂಪವನ್ನು ವರ್ಣನೆ ಮಾಡ್ತಾ ಕೇಳ್ತಾ ಅಯ್ಯೊಬ್ಬಾ ಭಗವಂತ ಅಂದರೆ ಇಂಥವನು, ಇವನೆದುರಿಗೆ ನಾವು ನೋಡಿದ್ರೆ ಇಷ್ಟೇಷ್ಟು ಸಣ್ಣ. ನಿಜವಾಗಲೂ ಕನ್ನಡದಲ್ಲಿ ಹೇಳ್ತಾರಲ್ಲ ಒಂದು ಶಬ್ದ, ಹುಲುಮಾನವರು ಅಂತಾರೆ. ನಿಜವಾಗಲೂ ತೃಣಕ್ಕೆ ಸಮಾನವಾದಂಥ ಮಾನವರು ನಾವು ಭಗವಂತನ ವ್ಯಕ್ತಿತ್ವದ ಮುಂದೆ ಒಂದು ಸಣ್ಣವು ಹುಲ್ಲಿದ್ದಂಗೆ ನಾವು. ಆದ್ದರಿಂದ ನಮಗೆ ಅಂಥ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಿಂದಲೇ ಇಲ್ಲಿ ವಿಶೇಷವಾಗಿ ವಿಶ್ವರೂಪದ ವರ್ಣನೆಯನ್ನು ಇಲ್ಲಿ ನಡೆಸಲಾಗ್ತಾ ಇದೆ.
ಆದ್ದರಿಂದ ಈ ವಿಶ್ವರೂಪದ ವರ್ಣನೆಯನ್ನು ನಾವು ಕೇಳ್ಕೊಳ್ಬೇಕು. ಕೇಳ್ತಾ ಕೇಳ್ತಾ ಭಗವಂತನ ದಿವ್ಯವಾದ ವ್ಯಕ್ತಿತ್ವ ಗೊತ್ತಾಗ್ತಾ ನಮ್ಮ ವ್ಯಕ್ತಿತ್ವ ಏನು ಅಂತಲೂ ನಾವು ಅಳತೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅರ್ಜುನನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತಲೂ ನಮಗೆ ಗೊತ್ತಾಗುತ್ತೆ. ಅನಂತರದಲ್ಲಿ ಅನೇಕ ಜನ ವಿಶ್ವರೂಪವನ್ನು ಏನು ದರ್ಶನ ಮಾಡಿದ್ರು ಅವರೆಲ್ಲ ಮಹಾಚೇತನರು. ನಿಜವಾಗಲೂ ಕೂಡ ಭಗವಂತ ತೋರಿದ ವಿಶ್ವರೂಪವನ್ನು ಕಂಡಂಥ ಕಣ್ಣುಗಳನ್ನು ಪಡೆದ ಧನ್ಯರು ಅವರು. ಆದ್ದರಿಂದ ಅದನ್ನು ಹೇಳ್ತಾ 11ನೇ ಅಲ್ಲಿ 23ನೇ ಶ್ಲೋಕದಲ್ಲಿ ಇದೇ ಮಾತನ್ನು ಹೇಳ್ತಾ ಇದ್ದಾನೆ ಅರ್ಜುನ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಅರ್ಜುನ ಅಂತ ಇದ್ದಾನೆ, ಭಗವಂತ ಏನಿಂಥ ರೂಪವನ್ನು ತೋರಿಸ್ತಾ ಇದ್ಯಾ. ತೇ ರೂಪಂ ಮಹತ್, ಅಯ್ಯಬ್ಬಾ ನಿನ್ನ ರೂಪವಾ ಭಾರೀ ದೊಡ್ಡ ರೂಪ ನಿಂದು. ಇಷ್ಟು ದೊಡ್ಡದಾಗಿರುವಂಥ ಜಗತ್ತಲ್ಲಿ ಯಾವ ವಸ್ತುಗಳಿಲ್ಲ. ಮಹತೋ ಮಹೀಯ ವೇದ ಹೇಳ್ತು. ಅಣೋರಣೀಯ ಮಹತೋ ಮಹೀಯಾನ್. ಭಗವಂತ ಅಣುವಿಗಿಂತ ಅಣು, ಮಹತ್ತುಗಿಂತಲೂ ಕೂಡ ಮಹತ್ತು. ಆದ್ದರಿಂದ ಯಾವುದು ಮಹತ್ತವತ್ತು ಅಂತ ಅಂತೀವೋ ಅದಕ್ಕಿಂತ ಮಹತ್ತಾಗಿರತಕ್ಕಂಥವನು ಭಗವಂತ. ಆದ್ದರಿಂದ ಇಲ್ಲಿ ಅರ್ಜುನ ಅಂತ ಇದ್ದಾನೆ, ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಅಂದ. ಸಾಮಾನ್ಯವಾಗಿ ನಾವು ಮುಖಗಳನ್ನಾಗಲಿ ಕಣ್ಣುಗಳನ್ನಾಗಲಿ, 1 ಕಣ್ಣಿದೆ, 2 ಕಣ್ಣಿದೆ, 10 ಕಣ್ಣು, 100 ಕಣ್ಣು, 1000 ಕಣ್ಣು, ಸಹಸ್ರಾಕ್ಷ ಸಹಸ್ರಪಾತ್. ನಮಗೆ ಪುರುಷ ಸೂಕ್ತ ಹೇಳ್ತು, ಇದೇ ಮಾತನ್ನು ಪುರುಷ ಸೂಕ್ತ ಹೇಳಿದ್ದು. ಸಹಸ್ರಜೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಹಾತಿ ಏತಾವಾನಸ್ಯ ಮಹಿಮಾ ಏತಾವಾನ್ ಮಹಿಮಾಸ್ಯ. ವೇದ ಹೇಳ್ತಾ ಇದೆ, ಇಷ್ಟು ಮಹಿಮೆ ಭಗವಂತನದು, ಇಷ್ಟೊಂದು ಮಹಿಮೆ ಭಗವಂತನದು, ಹಂಗೂ ಅರ್ಥ ಅದಕ್ಕೆ. ಆದ್ದರಿಂದ ಭಗವಂತ ಇಲ್ಲಿ ಅರ್ಜುನ ಅಂತ ಇದ್ದಾನೆ, ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ. ಭಗವಂತ ಭಾರೀ ಅದ್ಭುತವಾದ್ದು, ಭಾರೀ ಮಹತ್ತಾದದ್ದು ನಿನ್ನ ರೂಪ. ಆದ್ದರಿಂದ ಲೋಕದಲ್ಲಿರೋದು ನೋಡಿ 100 1000 ಅಲ್ಲ, ವೇದ ಹೇಳಿದಂತೆ ಪುರುಷ ಸೂಕ್ತದಲ್ಲಿ ತಿಳಿಸಿದಂತೆ ನಮಗೆ ಸಹಸ್ರಶೀರ್ಷ ಪುರುಷ. ಅತ್ರ ಸಹಸ್ರ ಶಬ್ದ ಅನಂತವಾಚಿ ಅಂತ ಬರೀತಾರೆ ಶ್ರೀಮದ್ ಆಚಾರ್ಯರು. ಸಹಸ್ರ ಅನ್ನೋ ಶಬ್ದಕ್ಕೆ 1000 ಅಂತ ಅರ್ಥ ಇಟ್ಕೊಳ್ಬೇಡ್ರಿ. ಅನೇಕ ಬಾರಿ ಉಲ್ಲೇಖ ಮಾಡಿದೆ ನಾನಿದ್ದ. ಯಾಕೆಂದರೆ ಅನೇಕರು ಕೇಳೋದು, ಸ್ವಲ್ಪ ಬುದ್ಧಿವಂತಿಗೆ ಉಪಯೋಗಿಸಿದಂಥವ್ರು ಕೇಳ್ತಾರೆ, ಏನ್ರಿ ಸಹಸ್ರಶೀರ್ಷ ಪುರುಷ ಅಂತಂತೀರ, 1000 ತಲೆಗಳುಳ್ಳವನು ಭಗವಂತ. ಹಾಂ, ಓಕೆ, ಆಗ್ಬೋದು, 1000 ತಲೆ ಸರಿ. ಸಹಸ್ರಾಕ್ಷ ಸಹಸ್ರಪಾತ್. ಸಹಸ್ರಾಕ್ಷ ಅಂದ್ರೇನು? 1000 ಕಣ್ಣುಗಳು. ಸಹಸ್ರಪಾತ್ ಅಂದ್ರೇನು? 1000 ಕಾಲುಗಳು. ಇದೇನಪ್ಪ ಎಂಥ ವಿಚಿತ್ರ ಇದು. 1000 ತಲೆಗಳಿದೆ ಆ ವ್ಯಕ್ತಿಗೆ. ಒಬ್ಬ ವ್ಯಕ್ತಿಗೆ 1000 ತಲೆಗಳಿದ್ದರೆ ಕಣ್ಣು ಎಷ್ಟಿರಬೇಕು? 2000 ಕಣ್ಣಿರ್ಬೇಡ ಬೇಡ? 2000 ಪಾದ ಇರಬೇಕೋ ಬೇಡೋ? 2000 ಕೈಗಳಿರಬೇಕೋ ಬೇಡೋ? ಅದನ್ನು ಬಿಟ್ಟುಬಿಟ್ಟು ಈ ವೇದದಲ್ಲಿ ಸಹಸ್ರಶೀರ್ಷ ಪುರುಷ ಅಂದರು. 1000 ಅನ್ನೋ ಶಬ್ದಕ್ಕೆ 1000 ಅಂತಲೇ ಅರ್ಥ ಇಟ್ಕೊಂಡ್ಬಿಟ್ರೆ 1000 ತಲೆಗಳು ಭಗವಂತನಿಗೆ, ಆನಂತರ 1000 ಕಣ್ಣುಗಳು. ಅಂದರೆ ನಮ್ಮ ಥರ ಇದೇ ಥರ 1000 ತಲೆಗಳಿದೆ ಭಗವಂತನಿಗೆ. ಕಣ್ಣುಗಳೆಷ್ಟು? 1000. ಅನ್ನಂದರೆ ಒಂದೊಂದು ತಲೆ ಇರುವಂಥ ಭಗವಂತನ ರೂಪಕ್ಕೆ 2 ಕಣ್ಣಿಲ್ಲ ನೋಡಿ, ಒಂದೇ ಕಣ್ಣು.
ಭಗವಂತ ಒಕ್ಕಣ್ಣ ಅಂತ ಹೋಗ್ತಾನೆ. ಎಲ್ಲ ರೂಪಗಳು 1000 ರೂಪಗಳು ಭಗವಂತನದು ಒಂಟಿ ಕಣ್ಣಿರೋ ಅಂಥ ಒಕ್ಕಣ್ಣ ಅಂತ ಕರೆಸ್ಕೊಳ್ಳೋ ಅಂಥ ರೂಪಗಳಾಗೋಗ್ಬಿಡುತ್ತವೆ, ಕುರೂಪ ರೂಪಗಳಾಗೋಗುತ್ತವೆ. ಸಹಸ್ರಪಾತ್ ನಮಗೆ ನೋಡ್ರಿ, 1 ತಲೆ, 2 ಕಣ್ಣು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 2 ಕೈಗಳು, 2 ಕಾಲುಗಳು ಅಚ್ಚುಕಟ್ಟಾಗಿವೆ. ಎಲ್ಲ ಭಗವಂತ ದಯಪಾಲಿಸಿದ್ದು. ಇಷ್ಟು ನಮಗೆ ಅಚ್ಚುಕಟ್ಟಾಗಿ ದಯಪಾಲಿಸಿರುವಂಥ ಭಗವಂತ 1000 ಶಬ್ದಕ್ಕೆ 1000 ಅಂತಲೇ ಅರ್ಥ ಇಟ್ಕೊಂಡ್ಬಿಟ್ರೆ 1000 ಕಾಲುಗಳು ಅಂತಂದರೆ 1 ತಲೆ ಉಳ್ಳ ಒಂದು ಭಗವಂತನ ರೂಪಗೆ ಒಂದೇ ಕಾಲು, ಇನ್ನೊಂದು ಕಾಲಿಲ್ಲ ಅಂತ ಆಗೋಗುತ್ತೆ. ಒಕ್ಕಣ್ಣ ಇದ್ದಂಗೆ ಅವನು ಚೊಂಟ ಅಂತಾರೆ ಕೆಲವು ಭಾಷೆಯಲ್ಲಿ, ಅಂದರೆ ಒಂದೇ ಕಾಲಿರೋವಂಥವನು. ಕುಂಟ ಅಂತಾರೆ, ಕುಂಟನೂ ಇಲ್ಲ, ಕಾಲೇ ಇಲ್ಲ ಅಂದರೆ ಎಂಥ ಅವಸ್ಥೆ. ಆದ್ದರಿಂದ ಆರಂಭದಲ್ಲೇ ಬರೀತಾರೆ, ಅತ್ರ ಸಹಸ್ರ ಶಬ್ದ ಅನಂತವಾಚಿ. ಸಹಸ್ರ ಅನ್ನೋ ಶಬ್ದಕ್ಕೆ 1000 ಅಂತ ಅರ್ಥ ಇಟ್ಕೊಳ್ಬೇಡಿ, ಅನಂತವಾದದ್ದು ಅಂತ ಅರ್ಥ. ಆದ್ದರಿಂದ ಭಗವಂತನದು ಎಷ್ಟಪ್ಪ. ಆದ್ದರಿಂದಲೇ ವೇದದಲ್ಲಿ ಸಹಸ್ರ ಶಬ್ದಕ್ಕೆ 1000 ಅಂತಲ ಅರ್ಥ ಇಟ್ಕೊಳ್ಳದೆ ಅನಂತ ಅನ್ನೋ ಅರ್ಥವನ್ನು ಇಟ್ಕೊಂಡ್ರು. ಹಾಗೇ ಹೇಳಬೇಕು ಅಂದರು. ಅದನ್ನೇ ಭಗವದ್ಗೀತೆಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ, ಅದೇ ವೇದವನ್ನು ವ್ಯಾಖ್ಯಾನ ಮಾಡ್ತಾ ಅನಂತ ಬಾಹೂದರ ವಕ್ತ್ರ ನೇತ್ರಂ ಅಂತಲೂ ಹೇಳಿದ್ರು ಹಿಂದೆ. ಆದ್ದರಿಂದ ಅನಂತವಾದ ಬಾಹುಗಳು, ಅನಂತ ಬಾಹು, ಅನಂತ ವಕ್ತ್ರ ಅಂತಲೇ ಅರ್ಥ. ಅನಂತ ಅನ್ನೋ ಅರ್ಥ ಬಂದಿದ್ದು 1000 ಅನ್ನೋ ಶಬ್ದಕ್ಕೆ ಅನಂತ ಅಂತ ಅರ್ಥವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮಾಡಿಕೊಂಡಿದ್ದೇವೆ ನಾವೀಗ. ಆದ್ದರಿಂದ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ಕೃಷ್ಣ ರೂಪಂ ಮಹತ್ತೇ ತೇ ರೂಪಂ ಮಹತ್. ಇಷ್ಟೇ ಅಂದ ಅರ್ಜುನ. ನೋಡ್ದ, ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿದೆ. ಎಲ್ಲೆಲ್ಲಿ ನೋಡ್ತಾನೆ, ಹಿಂದೆ ನೋಡ್ದ, ಮುಂದೆ ನೋಡ್ದ, ಅಕ್ಕ ಪಕ್ಕ ಸಂಧಿ ಗೊಂದು, ಎಲ್ಲೆಲ್ಲಿ ಯಾವ್ಯಾವ ವ್ಯಕ್ತಿಗಳು ಕಾಣಿಸ್ತಾ ಇದ್ದಾರೋ ಅದರೆಲ್ಲರಲ್ಲೂ ಒಳಗೂ ಭಗವಂತ ಇದ್ದಾನೆ, ಎಲ್ಲರ ಹೊರಗೂ ಭಗವಂತ ಇದ್ದಾನೆ. ಅದನ್ನು ನೋಡ್ದ. ಅದನ್ನು ನೋಡಿ ಆದ್ದರಿಂದ ಭಗವಂತ ಕೃಷ್ಣ ನಿನ್ನ ರೂಪ ಅತಿ ಮಹತ್ತಾದ ರೂಪ ಅಂತ ಅಂದ. ಬಹುವಕ್ತ್ರ ನೇತ್ರಂ, ನಿನ್ನ ರೂಪ ಹೇಗಿದೆ ಅಂದರೆ ಬಹುವಕ್ತ್ರ ನೇತ್ರಂ, ಅನೇಕ ವಕ್ತ್ರಗಳು, ಅನೇಕ ನೇತ್ರಗಳು. ಅನೇಕ ಅಂದರೂ ಅಷ್ಟೇ, ಅನಂತ ಅಂತ ಅರ್ಥ. ಆದ್ದರಿಂದ ಅನೇಕ ವಕ್ತ್ರಗಳು, ಅನೇಕ ವಕ್ತ್ರ ಅಂದರೆ ವದನ, ಮುಖ, ಕಣ್ಣುಗಳು ಅನೇಕ. ಅದರಿಂದ 1, 2, 1000, 5000 ಇಲ್ಲ, ಲೆಕ್ಕ ಇಲ್ಲ. ಮಹಾಬಾಹೋ ಅಂದ ಭಗವಂತನನ್ನು ನೋಡಿ ಅರ್ಜುನ. ಮಹಾಂತೌ ಬಾಹೂ ಯಸ್ಯ ಸಹ ಮಹಾಬಾಹು ತತ್ಸಂಬುದ್ಧೌ ಹೇ ಮಹಾಬಾಹೋ ಅಂದ. ಹಾಗರ್ಥ ಇಟ್ಕೊಂಡ್ರೆ ಹೇ ಮಹಾಬಾಹೋ ಅಂತಂದರೆ ಆವಾಗ ಒಳ್ಳೆ ಬಾಹುಗಳನ್ನು ಹೊಂದಿದಂಥವನು ಭಗವಂತ ಅಂತರ್ಥ. ಸಾಮಾನ್ಯವಾಗಿ ವ್ಯಕ್ತಿಗಳನ್ನು ಗುರುತಿಸ್ತೀವಲ್ಲ, ಗುರುತಿಸಿದಾಗ ಬಾಹುಗಳನ್ನು ವಿಶೇಷವಾಗಿ ಉಲ್ಲೇಖ ಮಾಡುವಂಥ ಒಂದು ರೂಢಿ ಇದೆ. ಅದಕ್ಕೋಸ್ಕರ ಮಹಾಬಾಹೋ ಅಂತ ಕರೆಯೋದು. ಅವನ ಗಲ್ಲಗಳು ಚೆನ್ನಾಗಿರ್ಬೋದು, ಮುಖ ಚೆನ್ನಾಗಿರುತ್ತೆ. ಮುಖ ಚೆನ್ನಾಗಿತ್ತು ಅಂತಂದರೆ ಅಬಾ ಸುಂದರ ನಯನ, ಸುಂದರ ವಕ್ತ್ರ, ಇದನ್ನು ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ದೇಹದ ಅನೇಕ ಅವಯವಗಳು ತುಂಬ ಸುಂದರವಾಗಿ ಸುಸ್ಪಷ್ಟವಾಗಿ ಭಗವಂತನದು ಎಲ್ಲ ಇರ್ಬೋದು, ಆದರೆ ಅದನ್ನು ಉಲ್ಲೇಖ ಮಾಡ್ತಾರೆ ಅಂತ ಇಲ್ಲ, ರೂಢಿ ಇಲ್ಲ. ಸಾಮಾನ್ಯವಾಗಿ ಹೇ ಮಹಾಬಾಹು ಅಂತ ಕರೆಯೋದು, ಇಲ್ಲಿ ಹೇ ಮಹಾಬಾಹೋ ಅಂತ ಸಂಬೋಧನೆಯನ್ನು ಮಾಡ್ತಾರೆ. ಯಾಕೆ ಅಂದರೆ ಬಾಹುಗಳು ಪ್ರಮುಖವಾಗಿ ಕಾಣೋದು, ಜೊತೆಗೆ ಈ ಬಾಹುಗಳಿಂದಲೇ ನಮ್ಮೆಲ್ಲ ಕೆಲಸಗಳನ್ನು ಮಾಡೋದು. ಅದು ಕ್ಷತ್ರಿಯರುಗಳಿಗೆ ಬಾಹುಗಳು ಅದು ತುಂಬ ಪ್ರಮುಖವಾದದ್ದು. ಯುದ್ಧವನ್ನು ಮಾಡೋದಕ್ಕೆ, ಕತ್ತಿಗಳನ್ನು ಗುರಾಣಿಗಳನ್ನು ಹಿಡಿಯೋದಕ್ಕೆ, ಧನುಸ್ಸನ್ನು ಬಿಲ್ಲುಗಳನ್ನು ಬಾಣವನ್ನು ಪ್ರಯೋಗ ಮಾಡೋದಕ್ಕೆ ಬೇಕಾದಂಥ ಪ್ರಮುಖವಾದ ಅಂಗ ಈ ಬಾಹುಗಳಾದ್ದರಿಂದ ಅದು ಭಾರೀ ಗಟ್ಟುಮುಟ್ಟಾಗಿ ಕಂಡುಬರುತ್ತವೆ. ಆದ್ದರಿಂದಲೇ ಹೇ ಮಹಾಬಾಹೋ
ಅಂತ ಭಗವಂತನ ಬಾಹುಗಳನ್ನು ನೋಡಿ ಹೇಳ್ತಾ ಇದ್ದಾನೆ. ಅದು ಒಂದ ಎರಡ, ಎಲ್ಲ ರೂಪಗಳಲ್ಲೂ ಮಹಾಬಾಹು ಭಗವಂತ. ಆನಂತರ ಅದಕ್ಕೋಸ್ಕರ ಅಂದ, ಮಹಾಬಾಹೋ ಅಂದರೆ ಏನಪ್ಪ ಇದು? ಎರಡೇ ಎರಡು ಬಾಹುಗಳಿರುವಂಥ ಒಂದೇ ಒಂದು ರೂಪ ನೋಡ್ತಾ ಇದ್ದಾನ ಅರ್ಜುನ? ಅಲ್ಲ, ಈಗ ಹೇಳಿದ್ರು ಬಹುವಕ್ತ್ರ ನೇತ್ರಂ ಅಂದರು. ಅನೇಕ ಮುಖಗಳು, ಅನೇಕ ಕಣ್ಣುಗಳು. ಬಾಹುಗಳೆಷ್ಟು? ಎರಡೇನೆ ಅಲ್ಲ. ಅದಕ್ಕೋಸ್ಕರ ಕೂಡಲೇ ಮುಂದಿನ ಶಬ್ದದಲ್ಲಿ ಅರ್ಜುನ ಅಂತ ಇದ್ದಾನೆ, ಬಹುಬಾಹೂರುಪಾದಂ ಅಂದ. ಎರಡೇ ಮಹಾಬಾಹೋ ಅಂತ ಕರೆದಿದ್ದು ನಿಜ ನಾನು ನಿನ್ನ. ಅಂದರೆ ನೀನೆಲ್ಲ ಬಾಹುಗಳು ಕೂಡ ದಟ್ಟಪುಟ್ಟವಾಗಿರುವಂಥದ್ದು, ಇಡೀ ಜಗತ್ತನ್ನು ಆಕ್ರಮಿಸಬಲ್ಲವಂಥದ್ದು, ರಾಕ್ಷಸರುಗಳನ್ನು ಕ್ಷಣ ಮಾತ್ರದಲ್ಲಿ ಬಿಸಿಡಾಡೋದಕ್ಕೆ ಬರದಂಥ ಸಾಮರ್ಥ್ಯವನ್ನು ಹೊಂದಿದಂಥವುಗಳು. ಇದೆಲ್ಲ ನಿಜ, ಅಂಥ ಮಹಾಬಾಹು ನೀನು. ಆದರೆ ಎರಡೇ ಬಾಹು ಅಂತ ಅಂದ್ಕೊಳ್ಬೇಡ. ಇಷ್ಟೊಂದು ಕಣ್ಣು ಕಿವಿ ಅದೆಲ್ಲ ಇದೆ ಅಂತ ಹೇಳಿದ ಮೇಲೆ ಕೈ ಎಟ್ಟಿದೆ ಅಂದರೆ ಎರಡು ಅಲ್ಲ, ಹಂಗಲ್ಲ. ಬಹುಬಾಹೂರುಪಾದಂ ಅಂತ ಒಂದು ಹೇಳ್ಬಿಟ್ಟು, ಅನೇಕ ಬಾಹುಗಳು, ಅನೇಕ ಪಾದಗಳು ಎಲ್ಲವೂ ಇದೆ ಭಗವಂತನದು. ಮಹತ್ ಶಬ್ದ ಅನ್ನೋದು ತುಂಬ ಸುಂದರವಾಗಿದೆ, ಬಲಿಷ್ಠವಾಗಿದೆ, ಸಮರ್ಥವಾಗಿದೆ, ಎಲ್ಲ ಅರ್ಥವನ್ನು ತಿಳಿಸ್ಕೊಡುತ್ತದು. ಆನಂತರ ಹೇಳ್ತಾ ಇದ್ದಾನೆ ಬಹುಬಾಹೂರುಪಾದಂ. ಅಷ್ಟೇ ಅಲ್ಲ, ಯಾಕೆ ಅಂದರೆ ಅರ್ಜುನ ಹಿಂಗೆ ನೋಡ್ಕೊಂಡು ಬಂದ, ಮೇಲಿಂದ ನೋಡ್ಕೊಂಡು ಬಂದರೆ ಅಲ್ಲಿ ನೋಡ್ದ, ಓ ಬಹುವಕ್ತ್ರಂ ನೇತ್ರಂ ಅಂತ ಅಲ್ಲಿ ಕಾಣಿಸ್ತು. ಆನಂತರ ಸ್ವಲ್ಪ ಕೆಳಗೆ ನೋಡ್ದಾನೆ ಬಹುಬಾಹು ಅಂದ. ಕೂಡಲೇ ನೋಡ್ದ ಪಾದಗಳು ಬೇಕಾದಷ್ಟಿತ್ತು, ಬಹುಬಾಹೂರುಪಾದಂ ಅಂದ. ಆನಂತರ ಹೊಟ್ಟೆಗಳೆಷ್ಟಿದೆ? ಬೇಕಾದಟ್ಟು, ಒಂದೊಂದು ರೂಪಕ್ಕೆ ಒಂದೊಂದು ಹೊಟ್ಟೆ ಇರಬೇಡದು ಬೇಡವೆ? ಆದ್ದರಿಂದ ಬಹುದರಂ ಬಹುದಂಷ್ಟ್ರಾಕರಾಲಂ. ಬಹುದರಂ, ಬೇಕಾದಂಗೆ ಉದರ ಇದೆ ಭಗವಂತನದು. ಉದರವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಯಾಕೆಂದರೆ ತನುತ್ವೇಪ್ಯಖಿಲಂ ಬರಂ, ನೋಡೋದಕ್ಕೆ ತನುವಾಗಿರುತ್ತೆ ಉದರ. ಭಾರಿ ಡೊಳ್ಳು ಹೊಟ್ಟೆ ಇರೋವಂಥ ಉದರ ಅಂತ ಅರ್ಥ ಅಲ್ಲ. ನೋಡೋದಕ್ಕೆ ತನುತ್ವೇಪ್ಯಖಿಲಂಬರಂ, ನೋಡೋದಕ್ಕೆ ಸಣ್ಣ ಹೊಟ್ಟೆ ಇದ್ದರೂ ಕೂಡ ಇಡೀ ಜಗತ್ತನ್ನು ತನ್ನೊಳಗೆ ಕೂಡಿಸಿಕೊಳ್ಳುವ ಸಾಮರ್ಥ್ಯ ಇದೆ ಆ ಹೊಟ್ಟೆಗೆ. ಆದ್ದರಿಂದ ಭಗವಂತನ ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ ಸ್ವಾನಂದ ತುಟ್ಟವಪುಟೋಪಿ ರಮಾರಮಸ್ಯ. ಮಹಾಭಾರತಾತ್ಮನಿರ್ಣಯದಲ್ಲಿ ಆರಂಭದಲ್ಲೇ ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದ ಬಹುದರಂ, ಬೇಕಾದಷ್ಟು ಉದರಗಳಿದೆ. ಒಂದೊಂದು ಉದರದಲ್ಲೂ ಕೂಡ ಭಗವಂತ ಇಡೀ ಸಮಗ್ರವಾದ ಜಗತ್ತನ್ನು ಇಟ್ಕೊಳ್ತಾನೆ. ಅಂಥ ಸಾಮರ್ಥ್ಯ ಭಗವಂತನ ಉದರಕ್ಕಿದೆ. ಬಹುದರಂ ಬಹುದಂಷ್ಟ್ರಾಕರಾಲಂ. ಅರ್ಜುನ ಅಂದ, ಇದೆಲ್ಲ ಸರಿ ಹೋಯಿತು, ಬಹುದರ ಸರಿ ಹೋಯಿತು. ಆದರೆ ನಿನ್ನ ಬಾಯನ್ನು ನೋಡ್ತೀನಿ ನೋಡು, ಈ ಬಾಯನ್ನು ನೋಡಿದಾಗ ಮಾತ್ರ ಏನು ಕೋರೆ ಹಲ್ಲುಗಳ ಥರ ಬಂದುಬಿಟ್ಟಿದೆ ಎಲ್ಲ. ಬಹುದಂಷ್ಟ್ರಾಕರಾಲಂ ಅಂದ. ಬೇಕಾದಷ್ಟು ಹಲ್ಲುಗಳು ಕಾಣಿಸ್ತಾ ಇದೆ ಬಾಯಲ್ಲಿ, ದೊಡ್ಡದು. ನರಸಿಂಹದೇವರ ರೂಪವನ್ನು ನೋಡಿಬಿಟ್ರೆ ಮುಖ, ಸಿಂಹದ ಮುಖ ನೋಡಿ, ಆ ಸಿಂಹದ ಮುಖ ನೋಡಿದಾಗ ದೊಡ್ಡ ದೊಡ್ಡ ಕೋರೆ ದಾಡಿಗಳಿರುತ್ತವೆ, ಅವಕ್ಕೆ ದೊಡ್ಡ ದೊಡ್ಡ ಹಲ್ಲುಗಳದಕ್ಕೆ ಚೂಪಾಗಿರುವಂಥದ್ದು. ಅದನ್ನು ನೋಡಿದ್ರೆ ಸ್ವಲ್ಪ ಭಯಂಕರವಾಗಿ ಕಾಣುತ್ತೆ. ಅನೇಕ ಭಗವಂತನ ರೂಪಗಳಲ್ಲಿ ಭಯಂಕರವಾಗಿ ಕಾಣುವಂತೆ ತೋರಿಸ್ತಾ ಇದ್ದಾನೆ. ಆದರೆ ಭಕ್ತರಿಗೆ ಅದು ನೋಡುವ ಕಣ್ಣುಗಳಿಗೆ ಆ ರೀತಿಯಾಗಿ ಕಾಣಿಸ್ಬೋದು, ನಿಜ ಅಷ್ಟೇನೆ. ಆದರೆ ಅವುಗಳು ರಾಕ್ಷಸರಿಗೆ ದಿಗಲನ್ನು ಹುಟ್ಟಿಸುವಂಥದ್ದಷ್ಟೇ, ಸಜ್ಜನರಿಗೆ ಅದರಿಂದ ದಿಗಲಾಗೋದಿಲ್ಲ. ನೋಡೋದಕ್ಕೆ ಭಯಂಕರವಾಗಿ ಕಾಣ್ಬೋದು. ಸಜ್ಜನರ ದೃಷ್ಟಿಯಿಂದ ಅದು ಅಪಕಾರಕವಲ್ಲ, ಅದು ಉಪಕಾರಕವೇ. ದುರ್ಜನ ದೃಷ್ಟಿಯಿಂದ ಅದು ಅಪಕಾರಕ ಅಂತ ಅನಿಸುತ್ತಷ್ಟೇನೆ. ಆದ್ದರಿಂದ ಬಹುದಂಷ್ಟ್ರಾಕರಾಲಂ, ಭಾರೀ ದಂಷ್ಟ್ರಗಳಿದೆ, ಕೋರೆ ದಾಡುಗಳಿಂದ. ಕರಾಲಂ, ಭಯಂಕರವಾಗಿದೆ ಎಂದ ಅರ್ಜುನ. ಅಲ್ಲ, ಅರ್ಜುನನಿಗೂ ಒಂದು ಸ್ವಲ್ಪದಲ್ಲಿ ಭಯಂಕರವಾಗಿ ಕಂಡಿರ್ಬೋದು. ಆದರೆ ಅನೇಕ ವ್ಯಕ್ತಿಗಳು ಭಗವಂತನ ಕೋರೆ ದಾಡುಗಳನ್ನು ನೋಡಿ ಹೆದರ್ಕೊಳ್ತಾ ಇರೋವಂಥ ದೃಶ್ಯವನ್ನು ಅರ್ಜುನ ನೋಡ್ದ. ಅದರೊಳಗಡೆ ವಿಶ್ವರೂಪದಲ್ಲಿ ಅದು ಕಾಣಿಸ್ತಾ ಇದೆ. ಆದ್ದರಿಂದ ಬಹುದಂಷ್ಟ್ರಾಕರಾಲಂ ಅಂದ. ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತತಾಹಂ, ಅದಂದ. ದೃಷ್ಟ್ವಾ ಲೋಕಾ ಪ್ರವ್ಯಥಿತಾ,
ಎಲ್ಲ ಜನಗಳು ನಿಂದ ಅನೇಕ ಜನಗಳು ಇಂಥ ನಿನ್ನ ರೂಪವನ್ನು ನೋಡ್ತಾ ಇದ್ದಾರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ನಿನ್ನ ರೂಪ ಅವರಿಗೆ ತೋರಿಸ್ತಾ ಇದ್ದೀಯ. ನೀನು ನೋಡ್ತಾ ಇದ್ದಾಗ ಪ್ರವ್ಯಥಿತಾಹ ಎಲ್ಲ ಗಡಗಡ ಗಡಗಡ ನಡುಗುತ್ತಾ ಇದ್ದಾರೆ, ಕಂಪಿಸ್ತಾ ಇದೆ ಅವರ ಮೈ, ಹೆದರುಕೊಳ್ತಾ ಇದ್ದಾರೆ, ಕೈಗಳನ್ನು ಮುಗಿತಾ ಇದ್ದಾರೆ. ಅಯ್ಯಪ್ಪ ಭಗವಂತ ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಣೆ ಮಾಡು ಅಂತ ಕೈ ಮುಗಿಕೊಳ್ತಾ ಇದ್ದಾರೆ. ತಥಾಹಂ ಅಂದ ಕಡೆಗೆ ಅರ್ಜುನ. ಇವರೆಲ್ಲ ಬೇರೆಯವರು ಮಾತ್ರ ಹಿಂಗಾಗಿದೆ, ಅವ್ರಿಗೆ ಮಾತ್ರ ಅಂತಲ್ಲ, ನಾನು ಅಷ್ಟೇ ಕೈ ಮುಗಿತಾ ಇದ್ದೀನಿ. ಭಗವಂತ ನನ್ನನ್ನು ರಕ್ಷಣೆ ಮಾಡು, ನೀನು ಹೇಳಿದಂತೆ ನಾನು ನಡ್ಕೊಳ್ತೇನೆ. ನೀನು ಇಡೀ ಜಗತ್ತನ್ನು ವ್ಯಾಪಿಸಿದಂಥ ರೂಪವನ್ನು ಪಡೆದ ವ್ಯಕ್ತಿ ನೀನೇ ಮಹಾತ್ಮ. ಆದ್ದರಿಂದ ಇಡೀ ಜಗತ್ತಿಗೆ ಸ್ವಾಮಿಯಾದವನು. ಆದ್ದರಿಂದ ನಿನ್ನ ಈ ರೂಪವನ್ನು ನೋಡಿದಾಗ ಬೇರೆ ವ್ಯಕ್ತಿಗಳು ದೇವತೆಗಳು ಗಡಗಡ ಅಂತ ನಡಗಿದಂತೆ ನನಗೂ ಕೂಡ ಸ್ವಲ್ಪ ಮಟ್ಟಿಗೆ ಭಯವಾಗ್ತಾ ಇದೆ ಅಂದ. ಭಯ ಆಗಬಾರ್ದು ಅಂತಿಲ್ಲ. ಅರ್ಜುನ ಜ್ಞಾನಿ, ಇಂದ್ರನ ಅವತಾರ ಆಗಿರ್ಬೋದು ನಿಜ, ಆದರೆ ಭಗವಂತನ ರೂಪವನ್ನು ಕಂಡಾಗ ಒಮ್ಮೆ ಭಯ ಆದರೆ ತಪ್ಪಿಲ್ಲ. ಅವನಿಗೂ ಭಯ ಆಗಿದೆ. ಆದ್ದರಿಂದ ಪ್ರವ್ಯಥಿತಾಹ ತಥಾಹಂ ಅಂದ. ತಥಾ ಅಹಂ ನಾನೂ ಕೂಡ ಭಯಗೊಂಡಿದ್ದೇನೆ ಅಂತ ಅರ್ಜುನ ತಾನು ತಿಳಿಸಿದ್ದಾನೆ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ತುಂಬನೇ ಹೆದರ್ಕೊಂಡಿದ್ದೆ, ಸ್ವಲ್ಪ ಅಂತಲ್ಲ. ಅದರಿಂದ ಪ್ರವ್ಯಥಿತಾಹ ತಥಾಹಂ ಅಂತ ಇಷ್ಟು ಅರ್ಜುನ ಹೇಳಿ ಆನಂತರ ಮತ್ತೆ ಆ ರೂಪಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣೋ. ಏನು ನೋಡ್ತಾ ಇದ್ದಾನೆ? ಅತ್ಯಂತ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೋಡ್ದ, ಇಲ್ಲಿ ನೋಡ್ದ, ಎಷ್ಟು ಹೇಳಿದ್ರೂ ಸಾಕಾಗ್ತಿಲ್ಲ ಅವನಿಗೆ. ಕೂಡಲೇ ಹೇಳ್ದ ನಭಸ್ಪೃಶಂ ಅಂದ. ಇಡೀ ಆಕಾಶನೇ ಮುಟ್ತಾ ಇದೆಯಪ್ಪ ಕೃಷ್ಣ, ನಿನ್ನ ಈ ವಿಶ್ವರೂಪ ನೋಡ್ತಾ ಇದ್ದೇನೆ. ತುದಿಯಲ್ಲಿದೆ ನೋಡೋಣ ಅಂತ ನೋಡ್ತೀನಿ. ನಭಸ್ಪೃಶಂ ಆಕಾಶ ಮುಟ್ತಾ ಇದೆ ನಿನ್ನ ರೂಪ. ದೀಪ್ತಂ ಏನು ಎಲ್ಲ ಕಡೆ ಪ್ರಕಾಶ ಬರ್ತಾ ಇದೆ. ಎಲ್ಲ ಕಡೆ ಸೂರ್ಯನ ಪ್ರಖರವಾದ ತೇಜಸ್ಸುಗಳು ಹೊರಹೊಮ್ಮತ್ತಲ್ವ, ಅದರ 1000 ಕೋಟಿ ಪಾಲಿಯಷ್ಟು ಒಂದೊಂದು ರೂಪಗಳಿಂದಲೂ ಕೂಡ ಬೆಳಕು ಹೊರಗಡೆ ಚಿಮ್ತಾ ಇದೆ. ದೀಪ್ತಂ ಅನೇಕ ವರ್ಣಂ, ಅನೇಕ ವಿಧವಾದ ಬಣ್ಣ ಅವುಗಳಿಂದ ಹೊರಗೆ ಬರ್ತಾ ಇದೆ. ಆದ್ದರಿಂದ ನಿನ್ನ ಮುಖಗಳಿಂದ ಬೇಕಾದಷ್ಟು ಕಾಂತಿ ಹೊರಹೊಮ್ಮತಾ ಇದೆ. ನಾನಾ ವಿಧವಾದ ವರ್ಣಗಳು ಹೊರಗೆ ಬರ್ತಾ ಇದೆ. ಭಾರೀ ಪ್ರಖರವಾಗಿದೆ. ವ್ಯಾತ್ತಾನನಂ, ಆನನ ಅಂದ್ರೆ ಮುಖ, ವ್ಯಾತ್ತಾನನಂ. ಆದ್ದರಿಂದ ನಿನ್ನ ಮುಖ ಇದೆಯಲ್ಲ, ನಿನ್ನ ಮುಖ ಇದೋ ಅದು ವ್ಯಾತ್ತಾನನಂ ಅಂತ ಅಂದ. ಜೋರಾಗಿ ಆ ಮುಖ ಅನ್ನೋದು ಬಾಯಿ ತೆಕ್ಕೊಂಡಿರುವಂಥ ಮುಖ ನೋಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ಒಳಗೆ ಹೋಗ್ತಾ ಇದೆಯಲ್ಲ ನಿನ್ನ ಬಾಯಲ್ಲಿ, ಅದಕ್ಕೋಸ್ಕರವಾಗಿ ವ್ಯಾತ್ತಾನನಂ ಅಗಲ ಮಾಡಿಕೊಂಡಂಥ ನಿನ್ನ ಮುಖವನ್ನು ನಾನು ನೋಡ್ತಾ ಇದ್ದೇನೀಗ. ದೀಪ್ತ ವಿಶಾಲ ನೇತ್ರಂ. ಏನು ಕೃಷ್ಣ ನೋಡ್ತಾ ಇದ್ದಾನೆ ಅರ್ಜುನ. ಕೃಷ್ಣಂಗೆ ಹೇಳ್ತಾ ಇದ್ದಾನೆ, ಕೃಷ್ಣ ನಿನ್ನ ಮುಖದಿಂದ ಕಾಂತಿ ಹೊರಹೊಮ್ಮತಾ ಇದೆ. ಕಣ್ಣುಗಳನ್ನು ನೋಡಿದ್ರೆ ಆ ಕಣ್ಣುಗಳಿಂದಲೇ ದೀಪ್ತ ವಿಶಾಲ ನೇತ್ರಂ, ಕಣ್ಣುಗಳಿಂದ ಪ್ರಕಾಶ ಹೊರಗೆ ಬರ್ತಾ ಇದೆ. ಭಾರೀ ಪ್ರಕಾಶವನ್ನು ಒಳಗೆ ತುಂಬಿಕೊಂಡಿದೆ. ಅದು ಎಷ್ಟು ಪ್ರಕಾಶ ನಿನ್ನ ಕಣ್ಣುಗಳಿಂದ ಬರ್ತಾ ಇದೆ. ಆದ್ದರಿಂದ ದೀಪ್ತ ವಿಶಾಲ ನೇತ್ರಂ, ಒಂದೊಂದರಲ್ಲೂ ಒಂದೊಂದು ರೂಪದಲ್ಲೂ ನಿನ್ನ ಕಣ್ಣು ವಿಶಾಲವಾದ ಕಣ್ಣು, ಪ್ರಖರವಾದ ಬೆಳಕನ್ನು ಸೂಸಿದುವಂಥ ಕಣ್ಣು, ಬೆಳಕನ್ನು ತನ್ನ ಒಳಗಡೆ ತುಂಬಿಕೊಂಡಂಥ ಕಣ್ಣಿಂದು ಅಂಥ ಅವಯವಗಳನ್ನು ನೋಡ್ತಾ ಒಂದು ಸ್ವಲ್ಪ ದಿಗಿಲುಗೊಳ್ತಾ ಇದ್ದಾನೆ. ಒಂದು ಸ್ವಲ್ಪ ಆಶ್ಚರ್ಯವಾಗ್ತಾ ಇದೆ ಅರ್ಜುನನಿಗೆ. ಹಾಗೆ ಒಂದೊಂದೇ ನೋಡ್ಕೊಂಡು ವರ್ಣನೆ ಮಾಡ್ತಾ ಇದ್ದಾನೆ. ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ. ಕೃಷ್ಣ, ಎಲ್ಲ ನಿನ್ನನ್ನು ನೋಡ್ತಾ ಇರೋವಂಥ ಬೇರೆ ವ್ಯಕ್ತಿಗಳು ಯಾರು ನೋಡ್ತಾ ಇದ್ದಾರೆ ನಿನ್ನ,
ಈ ವಿಶ್ವರೂಪವನ್ನು ಅದನ್ನು ನಾನು ನೋಡ್ತಾ ಇದ್ದೇನೆ. ನಾನು ಅದರೊಳಗಡೆ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲರ ಜೊತೆಗೆ ನಿಂತ್ಕೊಂಡು ನೋಡ್ತಾ ಇರೋಂಥ ನನ್ನನ್ನು ನೋಡ್ತಾ ಇದ್ದೀನಿ. ಏನಪ್ಪ ಅದ್ಭುತ ಇದು, ಎಂಥ ಅದ್ಭುತವಾದ ಸಂಗತಿ ಇದು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಪ್ರವ್ಯತಿತ ಅಂತರಾತ್ಮ ಅಂದ. ಎಲ್ಲರಿಗೂ ಕೂಡ ಭಯ ಆಗೋಗಿದೆ, ನನ್ನ ಮನಸ್ಸಿಗೂ ಕೂಡ ಭಯ ಉಂಟಾಗಿದೆ ಅಂದ. ಆದ್ದರಿಂದ ನಿನ್ನನ್ನು ನೋಡಿ ಕಳವಳಗೊಂಡಿದ್ದೇನೆ, ವಿಹ್ವಲಗೊಂಡಿದ್ದೇನೆ, ನನ್ನ ಮನಸ್ಸು ಕಳವಳಗೊಂಡಿದೆ, ವಿಹ್ವಲಗೊಂಡಿದೆ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ನನ್ನ ಧೈರ್ಯ ಇದೆಯಲ್ಲ, ಕ್ಷಣ ಕ್ಷಣಕ್ಕೂ ನನ್ನ ಧೈರ್ಯ ಎಲ್ಲ ಕುಂದು ಹೋಗ್ತಾ ಇದೆ. ಅಯ್ಯಬ್ಬ, ಎಂಥ ಅದ್ಭುತವಾದ ರೂಪ ಭಗವಂತನದು, ಇವನು ಮುಂದೆ ನಾನೇನೂ ಇಲ್ಲ. ನಾನು ಏನು ಖಾಂಡವ ವನವನ್ನು ದಹನ ಮಾಡುವ ಕಾಲದಲ್ಲಿ ನಿನ್ನ ಜೊತೆಗೆ ಹೋಗಿದ್ದಾಗ ಭಾರಿ ನಾನು ನನ್ನ ಪೌರುಷ, ನನ್ನ ಸಾಮರ್ಥ್ಯವನ್ನು ನೋಡಿ ಕೃಷ್ಣನೇ ಬೆಚ್ಚಿ ಬಿದ್ದುಬಿಟ್ನೋ ಏನೋ ಅಂತ ಹೀಗೆಲ್ಲ ಭಾವಿಸ್ಕೊಳ್ತಾ ಇದ್ದೆ ಆವಾಗ. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ, ನಿನ್ನ ಅದ್ಭುತವಾದಂಥ ತೇಜಸ್ಸು, ಪ್ರಖರವಾಗಿರತಕ್ಕಂಥ ಈ ದೀಪ್ತಿ, ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಧೈರ್ಯ ಅನ್ನೋದೇ ಕಳೆದು ಹೋಗ್ತಾ ಇದೆ. ನಿನ್ನ ಸನ್ನಿವಾಸ ಇದ್ದದ್ದರಿಂದ, ನಿನ್ನ ಸಹವಾಸ ಇದ್ದದ್ದರಿಂದ, ನಿನ್ನ ಜೊತೆಗೆ ನಾನು ಇದ್ದದ್ದರಿಂದ ಇಷ್ಟೆಲ್ಲ ನನ್ನಲ್ಲಿ ಶಕ್ತಿ ಸಾಮರ್ಥ್ಯಗಳು ತುಂಬಿಕೊಂಡಿತ್ತು. ಅದು ನನಗೆ ಅರ್ಥವಾಯಿತು. ಆದ್ದರಿಂದ ನಿನ್ನೆದುರಿಗೆ ನಿನ್ನ ವ್ಯಕ್ತಿತ್ವವನ್ನು ನೋಡ್ತಾ ನನ್ನ ಧೈರ್ಯ ಸಂಪೂರ್ಣವಾಗಿ ಅಧಃಪತನವಾಗ್ತಾ ಇದೆ ಅಂದ. ದೃಷ್ಟ್ವಾ ಹಿತ್ವಾಂ ಪ್ರವ್ಯತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು ಅಂದ. ಅಯ್ಯೋ, ನನಗೇನು ಸುಖಿಲ್ಲ, ಮನಸ್ಸಲ್ಲೆಲ್ಲ ಕಳವಳ ಆಗ್ತಾ ಇದೆ, ತಳಮಳವಾಗ್ತಾ ಇದೆ. ಆದ್ದರಿಂದ ಕೃಷ್ಣ, ಅದ್ಭುತವಾದ ರೂಪ ನಿಂದು. ವಿಶ್ವರೂಪ ಅಂದರೆ ಇಂಥದ್ದು ಜಗತ್ತಿನಲ್ಲಿ ಮತ್ತೊಬ್ಬರಿಗೆ ಇರೋಲ್ಲ. ಅಂಥ ಅದ್ಭುತವಾದ ರೂಪವನ್ನು ನೀನು ಪಡೆದುಕೊಂಡಿದ್ದೀಯ, ಅದನ್ನು ನನಗೆ ತೋರಿಸಿದ್ದೀಯ. ಆದ್ದರಿಂದ ನನ್ನ ಧೈರ್ಯ ಎಲ್ಲ ಕುಂದಿ ಹೋಗಿದೆ ಈಗ. ಕಾರಣ ಏನು ಅಂದರೆ, ನನ್ನದೇ ಧೈರ್ಯ ಅನ್ನೋ ಭಾವನೆಯನ್ನು, ಅಜ್ಞಾನವನ್ನು ಪಡೆದುಕೊಂಡಿದ್ದೆ ಇಲ್ಲಿ ತನಕ. ಆ ಅಜ್ಞಾನವನ್ನು ಮಟ್ಟ ಹಾಕಿದೆಯಾ ನೀನು. ಕೇವಲ ನೀನೇನು ಹೇಳಲಿಲ್ಲ, ನಾನು ನಿನಗೆ ಕೊಟ್ಟಿದ್ದು, ನನ್ನಿಂದಾಗಿ ನಿನಗೆ ಶಕ್ತಿ ಬಂದಿದೆ, ಏನೂ ಹೇಳಲಿಲ್ಲ. ಸುಮ್ಮನೆ ನಿನ್ನ ವಿಶ್ವರೂಪವನ್ನು ತೋರಿಸ್ದ್ಯಾ. ನಿನ್ನ ವಿಶ್ವರೂಪದ ಒಂದೊಂದು ಭಾಗಗಳನ್ನು ನೋಡ್ತಾ 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 ನಾನು ದೊಡ್ಡ ಪರ್ವತದ ಮುಂದೆ, ದೊಡ್ಡ ಸಮುದ್ರದ ಮುಂದೆ ನಿಂತಾಗ ತನ್ನಷ್ಟಕ್ಕೆ ತಾನೇ ನಮ್ಮ ಬಗ್ಗೆ, ನಮ್ಮ ಅಲ್ಪತ್ವ ಯಾವ ರೀತಿಯಲ್ಲಿ ನಮಗೆ ಪರಿಚಯವಾಗುತ್ತೋ ಹಾಗೆ ನನಗೆ ಪರಿಚಯವಾಗಿದೆ. ನನ್ನ ಶಕ್ತಿ ಸಾಮರ್ಥ್ಯಗಳು ಇಷ್ಟೇ ಅಂತ ನನಗೀಗ ಅರ್ಥವಾಯಿತು ಅಂದ. ಆನಂತರ ಅರ್ಜುನ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ದಂಷ್ಟ್ರಾಕರ ಅಲಾ ನಿಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಕೂಡಲೇ ಅರ್ಜುನ ಅಂದ, ದಂಷ್ಟ್ರಾ ಕರಾಲಾನಿ ಚತೆ ಮುಖಾನಿ. ಹಿಂದಿಯೂ ಈ ಮಾತನ್ನು ಅಂದಿದ್ದ. ಬಹುದಂಷ್ಟ್ರಾ ಕರಾಲಂ ಅಂದ. ಏನು ಒಂದೊಂದರಲ್ಲೂ ಕೂಡ ಬಹುದಂಷ್ಟ್ರಾ ಕರಾಲವಾಗಿದೆ. ಒಂದೊಂದು ಮುಖದಲ್ಲೂ ಕೂಡ ಕೋರೆ ದಾಡಿಗಳು, ಅಂಥ ರೂಪಗಳನ್ನು ನೋಡಿದೆ ನಾನೀಗ. ಸೌಮ್ಯವಾಗಿರುವಂಥ ರೂಪಗಳನ್ನು ನೋಡಿದ್ದೇನೆ. ಯಥಾವತ್ತಾಗಿರುವಂಥ ನಿನ್ನ ರೂಪಗಳನ್ನು ನೋಡಿದೆ, ಒಂದ ಎರಡ. ಆದ್ದರಿಂದ ನಿನ್ನದು ಭಾರೀ ಕರಾಲವಾದ ಮುಖವೇ ಎಲ್ಲ ಕಡೆಯಲ್ಲೂ ಇದೆ ಅಂತ ನನ್ನ ಕೈಯಲ್ಲಿ ಹೇಳಲಿಕ್ಕೂ ಆಗೋಲ್ಲ. ಒಳ್ಳೆ ಸುಂದರವಾದ ರೂಪವನ್ನು ನೋಡ್ತಾ ಇದ್ದೇನೆ. ಬಹುದಂಷ್ಟ್ರಾಕರಾಲಂ ಅದನ್ನೂ ನೋಡಿದೆ. ಆನಂತರ ಇಲ್ಲೊಂದು ರೂಪ ನೋಡ್ತಾ ಇದ್ದೀನಿ ಈಗ. ಈ ರೂಪವನ್ನು ನೋಡ್ತಾ ಇದ್ದೇನೆ. ದಂಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ. ಗುಂಪು ಗುಂಪಾಗಿರತಕ್ಕಂಥ ನಿನ್ನ ಮುಖ ನೋಡ್ತಾ ಇದ್ದೇನೆ. ಇದು ಹೇಗಿದೆಯಪ್ಪ ಅಂದರೆ, ಭಾರೀ ಕೋರೆ ದಾಡುಗಳನ್ನು ಅಗಲವಾಗಿ ತೆಗೆದುಕೊಂಡಿದೆ ಬಾಯಿ. ಏನು ಎಲ್ಲರನ್ನೂ ನುಂಗುತ್ತಾ ಇದೆಯಾ ಒಂದೇ ಸಮವಾಗಿ. ಆದ್ದರಿಂದ ನಿನ್ನ ಈ ಕೋರೆ ದಾಡುಗಳಿಂದ ಮಹಾಭಯಂಕರವಾಗಿ ಕರಾಲವಾಗಿರುವ, ಅರ್ಥಾತ್ ಭಯವನ್ನು ಹುಟ್ಟಿಸ್ತಕ್ಕಂಥ ನಿನ್ನ ಮುಖಗಳನ್ನು
ನಾನೀಗ ನೋಡ್ತಾ ಇದ್ದೇನೆ ಕಣ್ಣಿಂದ. ದೃಷ್ಟೈವ ಕಾಲಾನಲ ಸನ್ನಿಭಾನಿ. ಇದು ಹೇಗಿದೆ? ಇದು ಪ್ರಳಯ ಕಾಲದಲ್ಲಿರತಕ್ಕಂಥ ಅಗ್ನಿ ಇದೆಯಲ್ಲ, ಪ್ರಳಯ ಕಾಲದಲ್ಲಿ ನೀರು ಬರುತ್ತೆ, ಅಗ್ನಿ ಬರುತ್ತೆ. ಪ್ರಳಯ ಕಾಲದಲ್ಲಿ ಉಂಟಾಗತಕ್ಕಂಥ ಅಗ್ನಿ ಎಲ್ಲವನ್ನು ಭಸ್ಮ ಮಾಡಿಬಿಡುತ್ತದು. ಅಂಥ ಪ್ರಖರವಾದ ಅಗ್ನಿ ಅಂತೀವಿ. ಅದೇ ರೀತಿಯಾಗಿ ಪ್ರಳಯ ಕಾಲದ ಅಗ್ನಿಯಂತೆ ಹೊಳಿತಾ ಇರುವಂಥದ್ದು ಯಾವುದಪ್ಪ ಅಂತಂದರೆ ನಿನ್ನ ಈ ಮುಖ, ನಿನ್ನ ಬಾಯಿಗಳು ಅಂತ ಇದ್ದಾನೆ. ದಂಟ್ರಾಕರ ಅಲಾ ನಿಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ. ಪ್ರಳಯ ಕಾಲದಲ್ಲಿರತಕ್ಕಂಥ ಅನಲ ಏನಿದೆ, ಬೆಂಕಿ ಏನಿದೆ, ಅದರಂತೆ ಪ್ರಕಾಶಮಾನವಾದ ಸಮಪ್ರಭವಾಗಿರತಕ್ಕಂಥ ಕಾಂತಿಯನ್ನು ಪಡೆದ ಕ್ರೂರವಾಗಿ ಕಾಣತಕ್ಕಂಥ ಈ ನಿನ್ನ ಬಾಯಿಗಳನ್ನು ನೋಡ್ತಾ ಇದ್ದೇನೆ. ದೊಡ್ಡದಾಗಿ ತೆಕ್ಕೊಂಡಿದೆ. ಇದು ಯಾಕೆ ತೆಕ್ಕೊಂಡಿದೆ ಅಂತಂದರೆ ಎಲ್ಲರನ್ನು ನುಂಗದಕ್ಕೆ ಹೊರಟಿದ್ಯಾ ನೀನೀಗ. ಅದಕ್ಕೋಸ್ಕರ ನಾನು ಕಾಲಾನಲ ಸನ್ನಿಭಾನಿ ಅಂತಂತ ಇದ್ದೇನೆ ಎಂದ ಅರ್ಜುನ. ಪ್ರಳಯ ಕಾಲದಲ್ಲಿ ಏನು ಮಾಡುತ್ತೆ ಅಗ್ನಿ? ಎಲ್ಲವನ್ನ ನುಂಗು ಹಾಕ್ತಾ ಹೋಗುತ್ತೆ. ಅಗ್ನಿ ಒಂದು ಕಡೆಯಿಂದ ಜೋರಾಗಿ ಬರ್ತಾ ಬರ್ತಾ ಮುಂದಕ್ಕೆ ಹೋಗ್ತಾ ಇದ್ದರೆ ಯಾವ ವಸ್ತುಗಳು ಉಳಿಯೋಲ್ಲ. ಆದ್ದರಿಂದ ದಿಶೋ ನ ಜಾನೆ ನಲಭೇಚ ಶರ್ಮ. ಕೃಷ್ಣ, ದಿಕ್ಕುಗಳ ಜ್ಞಾನ ಆಗ್ತಿಲ್ಲ. ದಿಶೋ ನ ಜಾನೆ. ಎಲ್ಲ ಕಡೆ ನಿನ್ನ ರೂಪ ನೋಡ್ತಾ ಇದ್ದೀನಿ. ಎಲ್ಲ ಕಡೆ ನಿನ್ನ ರೂಪಗಳು ನೋಡ್ತಾ ಇದ್ದೇನೆ. ನಿನ್ನ ಮುಖಗಳು, ನಿನ್ನ ವಕ್ತ್ರಗಳು, ನಿನ್ನ ನೇತ್ರಗಳು, ನಿನ್ನ ಅನಂತವಾದ ರೂಪಗಳನ್ನು ನೋಡ್ತಾ ಇದ್ದರೆ ನನಗೆ ಯಾವುದು ಪೂರ್ವ ದಿಕ್ಕು ಯಾವುದು, ಪಶ್ಚಿಮ ಯಾವುದು, ಉತ್ತರ ಯಾವುದು, ದಕ್ಷಿಣ ಯಾವುದು, ದೊಡ್ಡ ಒಂದು ಗ್ಲೋಬ್ನಲ್ಲಿ ನಮ್ಮನ್ನು ಹಾಕ್ಬಿಟ್ಟು ಆ ಗ್ಲೋಬ್ನ ಒಂದು ಸಲ ಜೋರಾಗಿ ತಿರುಗಿಸ್ಬಿಟ್ರೆ ಇಲ್ಲಿ ಯಾವ ದಿಕ್ಕು ಏನು ಅಂತ ಎಲ್ಲಿ ಕಂಡುಹಿಡಿಯೋದು? ಏನೂ ಆಗಲ್ಲ. ಎಲ್ಲ ಕಡೆ ಎಲ್ಲ ಕಾಣಿಸ್ತಾ ಇದ್ದರೆ ಏನು ಮಾಡೋದು? ಹಾಗೆ ಎಲ್ಲ ಕಡೆ ಎಲ್ಲ ಕಾಣಿಸ್ತಾ ಇದೆ. ದಿಕ್ಕುಗಳ ಜ್ಞಾನ ಇಲ್ಲ ನನಗೆ. ಆದ್ದರಿಂದ ದಿಗ್ಭ್ರಾಂತಿ ಅಂತಾರಲ್ಲ, ಇದೇನೆ ನಲಭೇದ ಧರ್ಮ. ಆದ್ದರಿಂದ ಕೃಷ್ಣ, ಈ ರೂಪಗಳನ್ನು ನೋಡಿ ನನ್ನ ನೆಮ್ಮದಿನೇ ಹೊರಟೋಯ್ತೀಗ. ಸುಖ ನನಗುಂಟಾಗ್ತಿಲ್ಲ ಈಗ ನಿಜವಾಗಲೂ ಕೂಡ. ಯಾಕೆಂದರೆ ಒಂಥರ ಮೈಯಲ್ಲಿ ಭಯ ಅನ್ನೋದು ಮೂಡ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ಅಂಥ ಅದ್ಭುತವಾದ ರೂಪ ನಿಂದು. ಅದರಿಂದ ಈಗ ನನಗೆ ನೋಡಿ ಇದರಿಂದ ಸುಖ ಅಲ್ಲ, ಗಾಬರಿ ಆಗ್ತಾ ಇದೆ. ಏನಪ್ಪಾ ಭಗವಂತ ಅಂದರೆ ಹೀಗೆ ಅಂತ. ಯಾಕೆಂದರೆ ಅಂಥ ರೂಪಗಳನ್ನು ನೀನು ತೋರಿಸ್ತಾ ಇದ್ದೀಯ. ಆದ್ದರಿಂದ ಭಗವಂತ ಪ್ರಸೀದ ದೇವೇಶ ಜಗನ್ನಿವಾಸ. ಇಡೀ ಜಗತ್ತನ್ನು ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡ ಶ್ರೀನಿವಾಸ, ಜಗನ್ನಿವಾಸ. ಹೇ ದೇವೇಶ, ಸಕಲ ದೇವತೆಗಳಿಗೂ ಒಡೆಯನಾದವನು. ದೇವತೆಗಳೆಲ್ಲ ಒಳಗೆ ಹೊರಗೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಡೆಯನಾದಂಥವನು. ಅಂಥ ನೀನು ದಯಮಾಡಿ ಪ್ರಸೀದ, ಪ್ರಸನ್ನನಾಗು ಅಂತ ಅರ್ಜುನ ಕೇಳಿಕೊಳ್ತಾ ಇದ್ದಾನೆ. ಅಂಥ ಶ್ರೀನಿವಾಸ ಭಗವಂತ, ನೀನು ನಮ್ಮ ಮೇಲೆ ಪ್ರಸನ್ನನಾಗುವಂಥ ಈ ವ್ಯಾಖ್ಯಾನವನ್ನು ಅವನ ಪಾದತಲಕ್ಕೆ ಅರ್ಪಣೆಯನ್ನು ಮಾಡಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪ ಹಾಗೆ ನಮ್ಮ ಕಣ್ಣೆದುರುಗಡೆನೇ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಬಂದು ನಮಗೆ ಅವತಾರವನ್ನು, ಆ ವಿಶ್ವರೂಪವನ್ನು ದರ್ಶನ ನೀಡಿದ್ದಾರೆ ಎಂಬ ಒಂದು ಭಾವನೆ ನಮ್ಮೆಲ್ಲರಿಗೂ ಬಂತು ಅಂತ ಅಂದ್ಕೊಳ್ತೀನಿ. ಈಗ ನಾವೆಲ್ಲರೂ ಕೂಡ ಈ ಪಾರಾಯಣವನ್ನು ಮತ್ತೊಮ್ಮೆ ಇವತ್ತಿನ ಸಂಚಿಕೆಯಲ್ಲಿ ಶ್ರದ್ಧೆಯಿಂದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನಾಂ
श्रुतौ विस्तरशो मया श्रुतौ विस्तरशो मया त्वत्तः कमलपत्राक्ष त्वत्तः कमलपत्राक्ष माहात्म्यमपि चाव्ययम् माहात्म्यमपि चाव्ययम् एवमेतद्यथार्थत्वम् एवमेतद्यथा तत्त्वम् आत्मानं परमेश्वर आत्मानं परमेश्वर द्रष्टुमिच्छामि ते रूपम् द्रष्टुमिच्छामि ते रूपम् ऐश्वरं पुरुषोत्तमा ऐश्वरं पुरुषोत्तम मन्यसे यदि तच्छक्यम् मन्यसे यदि तच्छक्यं मया द्रष्टुमिति प्रभो मया द्रष्टुमिति प्रभो योगेश्वर ततो मे त्वम् योगेश्वर ततो मे त्वं दर्शयात्मानमव्ययम् दर्शयात्मानमव्ययम् श्रीभगवानुवाच श्रीभगवानुवाच पश्य मे पार्थरूपाणि पश्य मे पार्थरूपाणि शतशोथसहस्रशः शतशोथसहस्रशः नानाविधानि दिव्यानि नानाविधानि दिव्यानि नानावर्णाकृतीनि च नानावर्णाकृतीनि च पश्यादित्यान् वसून् रुद्रान् पश्यादित्यान् वसून् रुद्रान् अश्विनौ मरुतस्तथा अश्विनौ मरुतस्तथा बहून्यदृष्टपूर्वाणि बहून्यदृष्टपूर्वाणि पश्याश्चर्याणि भारत पश्याश्चर्याणि भारत इहैकस्थं जगत्कृत्स्नम् इहैकस्थं जगत्कृत्स्नं पश्याद्य सचराचरम् पश्याद्य सचराचरम् मम देहे गुडाकेश मम देहे गुडाकेश यच्चान्यद्द्रष्टुमिच्छसि यच्छान्यद्द्रष्टुमिच्छसि न तु मां शक्यसे द्रष्टुम् न तु मां शक्यसे द्रष्टुम् अनेनैव स्वचक्षुषा अनेनैव स्वचक्षुषा दिव्यं ददामि ते चक्षुः दिव्यं ददामि ते चक्षुः पश्य मे योगमैश्वरम् पश्य मे योगमैश्वरम् सञ्जय उवाच सञ्जय उवाच एवमुक्त्वा ततो राजन् एवमुक्त्वा ततो राजन् महायोगेश्वरो हरिः महायोगेश्वरो हरिः दर्शयामास पार्थाय दर्शयामास पार्थाय परमं रूपमैश्वरम् परमं रूपमैश्वरम् अनेकवक्त्रनयनम् अनेकवक्त्रनयनम् अनेकाद्भुतदर्शनम् अनेकाद्भुतदर्शनम् अनेकदिव्याभरणम् अनेकदिव्याभरणम् दिव्यानेकोद्यतायुधम् दिव्यानेकोद्यतायुधम् दिव्यमाल्याम्बरधरम् दिव्यमाल्याम्बरधरम् दिव्यगन्धानुलेपनम् दिव्यगन्धानुलेपनम् सर्वाश्चर्यमयम् देवम् सर्वाश्चर्यमयम् देवम् अनन्तं विश्वतोमुखम् अनन्तं विश्वतोमुखम् दिवि सूर्यसहस्रस्य दिवि सूर्यसहस्रस्य भवेद्युगपदुत्थिता भवेद्युगपदुत्थिता यदि भाससदृशी सा स्यात् यदि भासदृशी सा स्यात् भासस्तस्य महात्मनः भासस्तस्य महात्मनः तत्रैकस्थं जगत्कृत्स्नम् तत्रैकस्थं जगत्कृत्स्नं प्रविभक्तमनेकधा परिभक्तमनेकदा अपश्यद्देवदेवस्य अपश्यद्देवदेवस्य शरीरे पाण्डवस्तदा शरीरे पाण्डवस्तदा ततः स विस्मयाविष्टो ततः स विस्मयाविष्टो हृष्टरोमा धनञ्जय हृष्टरोमा धनञ्जयः प्रणम्य शिरसा देवम् प्रणम्य शिरसा देवम् कृताञ्जलिरभाषत कृताञ्जलिरभाषत अर्जुन उवाच अर्जुन उवाच पश्यामि देवांस्तव देवदेहे पश्यामि देवांस्तव देवदेहे सर्वांस्तथा भूतविशेषसङ्घान् सर्वांस्तथा भूतविशेषसङ्घान् ब्रह्माणमीशं कमलासनस्थम् ब्रह्माणमीशं कमलासनस्थम् ऋषींश्च सर्वानुरगांश्च दिव्यान् ऋषींश्च सर्वानुरगांश्च दिव्यान्
అనేక బాహూదర వక్త్రనేత్రం అనేకబాహూదరవక్త్రనేత్రం పశ్యామి త్వాం సర్వతోనంతరూపం పశ్యామి త్వాం సర్వతోనంతరూపం నాంతం న మధ్యం న పునస్తవాదిం నాంతం న మధ్యం న పునస్తవాదిం పశ్యామి విశ్వేశ్వర విశ్వరూపా పశ్యామి విశ్వేశ్వర విశ్వరూప కిరీటినం గదినం చక్రిణం చ కిరీటినం గదినం చక్రిణం చ తేజోరాశిం సర్వతో దీప్తిమంతం తేజోరాశిం సర్వతో దీప్తిమంతం పశ్యామి త్వాం దుర్నిరీక్ష్యం సమంతాత్ పశ్యామి త్వాం దుర్నిరీక్షం సమంతాత్ దీప్తానలార్కద్యుతిమప్రమేయం దీప్తానలార్కద్యుతిమప్రమేయం త్వమక్షరం పరమం వేదితవ్యం త్వమక్షరం పరమం వేదితవ్యం త్వమస్య విశ్వస్య పరం నిధానం త్వమస్య విశ్వస్య పరం నిధానం త్వమవ్యయ శాశ్వత ధర్మగోప్తా త్వమవ్యయ శాశ్వత ధర్మగోప్తా సనాతనస్త్వం పురుషో మతో మే సనాతనస్త్వం పురుషో మతో మే అనాదిమధ్యాంతమనంత వీర్యం అనాదిమధ్యాంతమనంత వీర్యం అనంత బాహుం శశి సూర్యనేత్రం అనంత బాహుం శశి సూర్యనేత్రం పశ్యామి త్వాం దీప్తహుతాశవక్త్రం పశ్యామి త్వాం దీప్తహుతాశవక్త్రం స్వతేజసా విశ్వమిదం తపంతం స్వతేజసా విశ్వమిదం తపంతం ద్యావా పృథివ్యోరిదమంతరం హి ధ్యావా పృథివ్యోరిదమంతరం హి వ్యాప్తం త్వయైకేన దిశశ్చ సర్వాః వ్యాప్తం త్వయేకేన దిశశ్చ సర్వాః దృష్ట్వాద్భుతం రూపముగ్రం తవేదం దృష్ట్వాద్భుతం రూపముగ్రం తవేదం లోకత్రయం ప్రవ్యథితం మహాత్మన్ లోకత్రయం ప్రవ్యథితం మహాత్మన్ అమేహి త్వాం సురసంఘా విశంతి అమీహి త్వాం సురసంఘా విశంతి కేచిద్భీతాః ప్రాంజలయో గృణంతి కేచిద్ భీతాః ప్రాంజలయో గృణంతి స్వస్తిత్యుక్త్వా మహర్షిః సిద్ధసంఘాః స్వస్తిత్యుక్త్వా మహర్షి సిద్ధ సంఘాః స్తువంతి త్వాం స్తుతిభిః పుష్కలాభిః స్తువంతి త్వాం స్తుతిభిః పుష్కలాభిః రుద్రాదిత్యా వసవో ఏ చ సాధ్యాః రుద్రాదిత్యా వసవో ఏ చ సాధ్యాః విశ్వేష్వినౌ మరుతశ్చోష్మపాశ్చ విశ్వేష్వినౌ మరుతశ్చోష్మపాశ్చ గంధర్వయక్షాసురసిద్ధసంఘాః గంధర్వయక్షాసుర సిద్ధ వీక్షంతే త్వాం విస్మితాశ్చైవ సర్వే వీక్షంతే త్వాం విస్మితాశ్చైవ సర్వే రూపం మహత్తే బహువక్త్రనేత్రం రూపం మహత్తే బహువక్త్రనేత్రం మహాబాహో బహుబాహూరుపాదం మహాబాహో బహుబాహురుపాదం బహూదరం బహుదంష్ట్రాకరాళం బహూదరం బహుదంశ్రాకరాళం దృష్ట్వా లోకాః ప్రవ్యథితాస్తథాహం దృష్ట్వా లోకా ప్రవ్యథితాస్తథాహం నభస్పృశం దీప్తమనేకవర్ణం నభస్పృశం దీప్తమనేకవర్ణం వ్యాత్తాననం దీప్తవిశాలనేత్రం వ్యాత్తాననం దీప్తవిశాలనేత్రం దృష్ట్వా హి త్వాం ప్రవ్యథితాంతరాత్మా దృష్ట్వా హి త్వాం ప్రవ్యథితాంతరాత్మా ధృతిం న విందామి శమం చ విష్ణో ధృతిం న విందామి శమం చ విష్ణో దంష్ట్రాకరాళాని చ తే ముఖాని దంశాకరాళాని చ తే ముఖాని దృష్ట్వైవ కాలా నలసన్నిభాని దృష్ట్వైవ కాలానలసన్నిభాని దిశో న జానే న లభే చ శర్మా దిశో న జానే న లభే చ శర్మా ప్రసీద దేవేశ జగన్నివాస ప్రసీద దేవేశ
जगन्निवास इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः। एकादशोऽध्यायः। यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टं यदक्षरपदभ्रष्टं मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते। नारायण नमोऽस्तु ते। कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि। सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत्। ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ಒಂದೇ ಒಂದು ಭಾವ ಮಾತ್ರ ನಮ್ಮ ಮನಸ್ಸಲ್ಲಿದ್ದು ಆ ಭಗವಂತನ ಶ್ರೀನಿವಾಸನ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ಮಂಗಳವನ್ನು ಹಾಡಿ ಅವನ ಕೃಪೆಗೆ ಪಾತ್ರರಾಗೋಣ. ಎಲ್ಲರೂ ಕೂಡ ಹೇಳಿ ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಸರ್ವಂ ಶ್ರೀಕೃಷ್ಣಚರಣಾರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.